ಪರೋಕ್ಷ ವಿನಯ ಗುಡಿ ಅಂತ ಕರಿತೇವೆ ನಾವು ಅದಕ್ಕೆ. ಪರೋಕ್ಷ ವಿನಯ ಗುಡಿ ಅಂತಂದರೆ ಒಂದು ರಾಜನ ಸಮಾಧಿ. ಆ ಸಮಾಧಿಗೆ ಅಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ಸಣ್ಣ ಗುಡಿಯನ್ನು ಮಾಡುವುದು, ಸ್ಮಾರಕತನ ಮಾಡುವುದು. ಅದಕ್ಕೆ ನಾವು ಕರೆಯುವುದು ಪರೋಕ್ಷ ವಿನಯ ಗುಡಿ ಅಂತ. ಮತ್ತು ಭಟ್ಟಾಕಲಂಕರ ಸಮಾಧಿ ಕೂಡ ಇದೆ. ಕರ್ನಾಟಕ ಶಬ್ದಾನುಶಾಸನ ಹೇಳುವಂಥ ಅಪೂರ್ವ ವ್ಯಾಕರಣ ಗ್ರಂಥವನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ ಭಟ್ಟಾಕಲಂಕರ ಸಮಾಧಿ ಕೂಡ ಸೋದೆಯಲ್ಲಿದೆ. ಜೈನ ಮಠದ ಪೀಠವನ್ನು ಅಲಂಕರಿಸಿದ 22 ಜೈನ ಯತಿಗಳ ಸಮಾಧಿ ಸ್ಥಾನ, ನಿಷಧಿಗಳು ಅಂತ, ಇದು ತುಂಬ ರೇರ್, ಸೌತ್ ಇಂಡಿಯಾದಲ್ಲೇ ರೇರು. ಅದನ್ನು ಕೂಡ ಕಾಣ್ತೇವೆ. ಸಹಸ್ರಲಿಂಗ ಅಂತ ಇದೆ. ಸಹಸ್ರಲಿಂಗ ಕೂಡ ಅದೊಂದು ಬಹಳ ಹರಕೆಯ ಸಂಪ್ರದಾಯದಿಂದ ಮೂಡಿದ ಒಂದು ಸ್ಮಾರಕ. ಅದು ಈ ಜಾತಿಯ ಒಲೆಗೆ ತರಲೇಬಾರದು. ಅವರು ಜಾತಿ ಧರ್ಮಕ್ಕೆ ಮೀರಿದವರು. ಮೊಟ್ಟ ಮೊದಲ ಸ್ಪಷ್ಟೀಕರಣ ಅಂತಂದರೆ, ಈಗ ಇವನು ಇಂಥ ಜಾತಿಯ ರಾಜ, ಹೀಗಾಗಿ ಅಂಥ ಜಾತಿಯವರು ಮಾತ್ರ ಅವನನ್ನು ಎತ್ತು ಕಟ್ಟಬೇಕು, ಇದೆಲ್ಲ ಈ ಕಾನ್ಸೆಪ್ಟ್ ಎಲ್ಲ ಸರಿಯಲ್ಲ. ಇದು ಸರಿಯಾದ ವೈಚಾರಿಕತೆ ಅಲ್ಲ. ಇದು ಅವ್ರು ಯಾವುದೇ ಜಾತಿಯವರಾಗಿರಲಿ, ರಾಜ ಅಂದರೆ ರಾಜ.